ಸಚಿವ ಸಂಪುಟ ವಿಸ್ತರಣೆ ಹಾಗೆ ಅದಾದ ನಂತರದಲ್ಲಿ ಉದ್ಭವವಾಗಿರುವ ಕಾಂಗ್ರೆಸ್ ಮನೆ ಒಳಗಿನ ಈ ಬೇಗುದಿ ಬಂಡಾಯ ಇತ್ಯಾದಿ ವಿರೋಧ ಪಕ್ಷ ಬಿಜೆಪಿಗೆ ಸಹಜವಾಗಿ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಛಲವಾದಿ ನಾರಾಯಣಸ್ವಾಮಿ ಅವರು ಈ ಸಚಿವ ಸಂಪುಟದ ಒಳಗೆ ಎಂಟ್ರಿ ಪಡ್ಕೊಳ್ಳಿಕ್ಕೆ ಹರಾಜ್ ಪ್ರಕ್ರಿಯೆ ನಡೆದಿದೆ ಅಂತ ಹೇಳಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಎಷ್ಟು ಸಾಧ್ಯವೋ ಅಷ್ಟಕ್ಕೆ ಹರಾಜ್ ಹಾಕಿದ್ದಾರೆ ಸಚಿವ ಸ್ಥಾನವನ್ನ. ಈ ಬಗ್ಗೆ ಅನೇಕ ವಿಡಿಯೋಗಳು ಕೂಡ ಓಡಾಡ್ತಾ ಇದೆ. ಕಳಂಕಿತರು ಸಚಿವ ಸಂಪುಟದಲ್ಲಿ ಇರಬಾರದು ಅಂತ ಹೇಳಿ ವಿ ನಾಗೇಂದ್ರ ಅವರ ಸಚಿವ ಸಂಪುಟದ ಎಂಟ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಬಿಡೋದಿಲ್ಲ, ಅಧಿವೇಶನದಲ್ಲಿ ಇದೇ ವಿಚಾರವನ್ನ ಇಟ್ಕೊಂಡು ದೊಡ್ಡ ಹೋರಾಟ ಮಾಡಲಿದ್ದೇವೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮಂತ್ರಿಮಂಡಲದ ಸದಸ್ಯತ್ವಗಳನ್ನು ಹರಾಜಿಗೆ ಇಟ್ಟಿದ್ದ ಕಾಂಗ್ರೆಸ್ ಹರಾಜಿನಲ್ಲಿ ಶಕ್ತಿಯಾನುಸಾರ ಯಾರ್ಯಾರು ಎಷ್ಟೆಷ್ಟಕ್ಕೆ ಅದನ್ನ ಹರಾಜಿನಲ್ಲಿ ಪಡೆಯಬಹುದು, ಅದು ಹರಾಜಿನಲ್ಲೇ ಬಂದಿದೆ ಅಂತಕ್ಕಂಥದ್ದನ್ನು ನಿನ್ನೆ ಹೇಳಿದ್ದೆ. ಪುರಾವೆ ಎಂಬಂತೆ ಅದಕ್ಕೆ ಈಗಾಗಲೇ ವಿಡಿಯೋಗಳು ಕೂಡ ಓಡಾಡ್ತಾ ಇವೆ. ಭ್ರಷ್ಟಾಚಾರದ ಆರೋಪದ ಮೇಲೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಣ ದುರುಪಯೋಗಪಡಿಸಿಕೊಂಡ ನಾಗೇಂದ್ರ ಅವರು ದೊಡ್ಡ ಬಿಜೆಪಿಯ ಮುಖಂಡರ, ಶಾಸಕರ ಬಹುದೊಡ್ಡ ಹೋರಾಟದ ಫಲವಾಗಿ ಅವರು ರಾಜೀನಾಮೆ ನೀಡಬೇಕಾಯಿತು, ಜೈಲಿಗೆ ಹೋಗಬೇಕಾಯಿತು. ಇವತ್ತು ಕೂಡ ಬೇಲಿನ ಮೇಲಿದ್ದಾರೆ. ವಿಶೇಷ ಅಂದ್ರೆ ಬೇಲಿನ ಮೇಲಿದ್ರೂ ಕೂಡ, ಭ್ರಷ್ಟಾಚಾರದ ಆರೋಪ ಇದ್ರೂ ಕೂಡ ಕಾಂಗ್ರೆಸ್ ಅವರಿಗೆ ಉಡುಗೊರೆಯಾಗಿ ಮತ್ತೆ ಮಂತ್ರಿಯನ್ನಾಗಿ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದರಿಂದ ಸಾಬೀತಾಗತ್ತೆ ಅವರು ಕಾಂಗ್ರೆಸ್ ಪಕ್ಷದವರು ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡ್ತಕ್ಕಂಥವರು, ಭ್ರಷ್ಟಾಚಾರವನ್ನೇ ಇದು ಮಾಡಿ ಇಟ್ಕೊಂಡಿರ್ತಕ್ಕಂಥವ್ರು. ಈಗ ಒಂದು ಮಾತನ್ನು ನಿಮಗೆ ಒಂದು ವಿಡಿಯೋ ಇದೆ ನನ್ನ ಜೊತೆಯಲ್ಲಿ, ಅದನ್ನ ನಿಮ್ಮ ಮುಂದೆ ಇದು ಮಾಡ್ತೇನೆ.